ಚಿತ್ರರಂಗದಿಂದ ಆಚೆಗೂ ಸಹಿತ ಅವ್ರನ್ನ ಸಾಕಷ್ಟು ಜನ ಬಹಳ ಇಷ್ಟಪಡ್ತಾರೆ. ಇವತ್ತಿಗೂ ಸಹಿತ ಸಣ್ಣ ಮಕ್ಕಳೆಲ್ಲ ಫಸ್ಟ್ ಹೆಸರು ಕೇಳೋದು ಅಪ್ಪು. ನಾವ್ ಯಾರಿಗ್ ಬೇಕಾದ್ರೂ ಫ್ಯಾನ್ ಆಗ್ಬೋದು, ಬಟ್ ಮಕ್ಕಳು ಅಥವಾ ಹಿರಿಯರು ಆಗ್ತಕ್ಕಂಥದ್ದು ಇದೆಯಲ್ಲ, ಅದು ವಾಸ್ತು ಸತ್ಯ. ಅದು ಸರಳತೆ, ಒಳ್ಳೆ ಗುಣ ನಡತೆ ಇದ್ರೆ ಮಾತ್ರ ಅವರು ಇಷ್ಟಪಡಕ್. ಅದಕ್ಕೆ ಅನ್ಸುತ್ತೆ ಕರ್ನಾಟಕದಲ್ಲಿ ಅವ್ರಿಗೆ ಕೋಟ್ಯಾಂತರ ಜನ ಇವತ್ತಿಗೂ ಅವ್ರು ಇಲ್ಲ ಅಂತ ನಾವ್ ಯಾವತ್ತು ಅನ್ಕೊಂಡಿಲ್ಲ, ನಮ್ ಜೊತೆ ಇದ್ದಾರೆ, ಇರ್ತಾರೆ. ಅದ್ರ ಬಗ್ಗೆ ಯಾವ್ಯಾವ ಮಾತಿಲ್ಲ. ಹುಡುಗರು ಸಿನಿಮಾ ಒಂದು ಸೀನ್ ಅಲ್ಲೇ ಮಾಡಿದ್ರು, ಆಮೇಲೆ ರಾಮ್ ಸಿನಿಮಾ ಅಲ್ಲೇ ಮಾಡಿದ್ರು, ಅದಾದ್ಮೇಲೆ ಒಂದೆರಡು ಸಿನಿಮಾ ನಮ್ಮೂರಲ್ಲೇ ಮಾಡಿದ್ರು. ಅವಾಗ ಬಂದಿದ್ದಾಗ ನಾವು ಊರಲ್ಲಿ ನಾವು ಚಿಕ್ಕವರು ಸ್ಕೂಲ್ ಹೋದ ಟೈಮ್ ನಾವು ನೋಡಿದ್ರೆ ಸೈಕಲ್ ತಳ್ಕೊಂಡು ಸಿನಿಮಾ ನೋಡ್ಕೊಂಡು ಕಡಲೆ ತಿನ್ಕೊಂಡು ಸೈಕಲ್ ತಳ್ಕೊಂಡು ಹೋಗ್ತಾ ಇದೀವಿ. ನೀವ್ ನೋಡಿದ್ರೆ ಶಿವರಾಜ್ ಅರಸು ಅಂತ ಅಲ್ಲಿಗೆ ಹೋಲಿಕೆ ಮಾಡ್ತಾ ಇದ್ವಿ. ಅವ್ರೆಲ್ಲಿ ನಾವೆಲ್ಲಿ ನಡಿ ಹೋಗೋಣ ಅಂದೆ. ಅವ್ರ ಅಭಿಮಾನಿಗಳಿಗೆ ಒನ್ ಅಂಡ್ ಓನ್ಲಿ ಪವರ್ ಸ್ಟಾರಿಂಗ್, ಒನ್ ಅಂಡ್ ಓನ್ಲಿ ಅಭಿಮಾನಿಗಳೇ ಇರೋದು. ಯಾರು ಹಿಂದೆ 100 ಜನ ಬೇಕಾಗಿಲ್ಲ ಅವ್ರಿಗೆ, ಯಾವ ಸಂಘಗಳು ಬೇಕಾಗಿರೋದು. ಇಲ್ಲಿದ್ರು ಸರ್ ಜನ 25 ಲಕ್ಷ ದಾಖಲೆ ಜನ ಸೇರಿದ್ದು. ನಮ್ಗೆ ಇತಿಹಾಸ ಬಗ್ಗೆ ಕೆಲವು ವಿಮರ್ಶೆ ಮಾಡ್ತಾರೆ. ಹಿಂದೆ ಮಹಾತ್ಮ ಗಾಂಧೀಜಿ ಅವ್ರ ನಿಧನ ಸಂದರ್ಭದಲ್ಲಿ ಇಷ್ಟು ಜನ ಸೇರಿದ್ರು, ಅದು ಬಿಟ್ಟರೆ ಈಗಲೂ ಇಷ್ಟು ಜನ ನೋಡಕ್ ಸಾಧ್ಯ ಆಗಿದ್ ನಾವು. ಸುದ್ದಿ ಮನೆಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, 2021 29ನೇ ತಾರೀಕು ಶುಕ್ರವಾರ. ಸೊ ಈ ದಿನ ಹೇಳ್ತಿದ್ದಂಗೆ ದೊಡ್ಡ ಮನೆಯ ಅಭಿಮಾನಿಗಳು ಮತ್ತು ಕರ್ನಾಟಕದ ಸಮಸ್ತ ಜನತೆಗೆ ಒಂದು ಶಾಕ್ ಆದಂತ ದಿನ. ಸೊ ಯಾಕೆ ಹೇಳ್ತಿದೀನಿ ಈ ದಿನದ ಬಗ್ಗೆ, ಮತ್ತೆ ಯಾಕೆ ಈ ವಿಚಾರವಾಗಿ ಮಾತಾಡ್ತಿದೀನಿ, ನೆನಪಿಸಿದೀನಿ ಅಂದ್ರೆ, ಸೊ ವೀಕ್ಷಕರೇ, ನಿಮ್ಮೆಲ್ಲರ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಈ ಒಂದು ದಿನಾಂಕದಲ್ಲಿ, ಈ ಒಂದು ಇಸ್ವಿಯಲ್ಲಿ ನಮ್ಮನ್ನೆಲ್ಲ ಅಗಲಿರ್ತಾರೆ. ಸೊ ಆ ದಿನದಿಂದ ಒಬ್ಬ ದೊಡ್ಡ ಅಭಿಮಾನಿ ಅಂದ್ರೆ ಅಪ್ಪು ಅವ್ರಿಗೆ ಸಾಕಷ್ಟು ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ. ಅದರಲ್ಲಿ ಒಂದು ಹುಚ್ಚು ಅಭಿಮಾನಿ, ಒಬ್ಬ ದೊಡ್ಡ ಅಭಿಮಾನಿ ನಿಧನರಾದ ದಿನದಿಂದಲೂ ಅವರು ಅಂದ್ರೆ ಅಪ್ಪು ಅವರ ಜೀವನದ ಕುರಿತು, ಜೀವನದ ಕಥೆಯ ಕುರಿತು ಪಠ್ಯ ಪುಸ್ತಕದಲ್ಲಿ ಅವರ ಎಲ್ಲ ಏನೋ ಸಾಧನೆಗಳು ಬರ್ಬೇಕಂತೇಳಿ ತುಂಬಾ ದೊಡ್ಡ ಮಟ್ಟಿಗೆ ಹೋರಾಟ ಮಾಡ್ತಾರೆ. ಸತತ 4 ವರ್ಷಗಳ ಹೋರಾಟ, ಕೆಲವೇ ತಿಂಗಳಲ್ಲಿ ಕೂಡ ಪಠ್ಯ ಪುಸ್ತಕದಲ್ಲಿ ಅಪ್ಪು ಅವರ ಜೀವನದ ಕುರಿತು ಬರುತ್ತೆ. ಸೊ ಹಾಗಾಗಿ ಈ ವಿಚಾರವಾಗಿ ಈ ಒಬ್ಬ ಸಾಧಕ ಇವತ್ತು ನಮ್ಮೊಟ್ಟಿಗಿದ್ದಾನೆ. ಸೊ ಅವ್ರನ್ನ ಈ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಅವ್ರ ಹೆಸರು ದೇವರಾಜ್ ಅರಸು ಅಂತ ಹೇಳಿ. ಸೊ ಅವ್ರನ್ನ ಸ್ವಾಗತ ಮಾಡೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಈ ಒಂದು ದಿನಾಂಕ ಹೇಳಿದ್ನಲ್ಲ, 2021 29ನೇ ತಾರೀಕು ಶುಕ್ರವಾರ. ಈ ಒಂದು ದಿನಾಂಕ ತುಂಬಾ ಕರಾಳವಾದ ದಿನ ಇಡೀ ಪ್ರಪಂಚಕ್ಕೆ, ವಿಶೇಷವಾಗಿ ನಮ್ಮ ನಾಡಿಗೆ. ಯಾಕಂದ್ರೆ ಅಪ್ಪು ಅವರು ನಮ್ಮನ್ನ ಅಗಲಿ ಹೋದಂತ ದಿನ. ಬಟ್ ಹೇಳಕ್ ಆಗಲ್ಲ, ಬಟ್ ನಮ್ಮ ಒಳಗಡೆ ಇದಾರೆ, ಇಲ್ಲೇ ಇದಾರೆ ಎಲ್ಲ. ನೋಡಿ ಮಾತಾಡ್ತಿದೀವಲ್ಲ, ಈ ವಿಚಾರದಲ್ಲಿ ಅಪ್ಪು ಅವರು ಬದುಕಿದ್ದಾರೆ. ಸೊ ಈ ದಿನಾಂಕ ತುಂಬಾ ಇದು ಅಂದ್ರೆ ಒಂಥರ ಬೇಜಾರಾಗುತ್ತೆ ಇದ್ರ ಬಗ್ಗೆ ಮಾತಾಡಕ್ಕೆ. ಸೊ ಈ ಒಂದು ದಿನ ಅವತ್ತು ನಿಮ್ಗೆ ಯಾವ ರೀತಿ ಇತ್ತು? ಸೊ ಈ ಒಂದು ಕ್ಷಣ ಕೇಳಿದಾಗ ನೀವು ಯಾವ ರೀತಿ ದಿಗ್ಭ್ರಮೆ ಆದ್ರಿ ಸರ್? ಸರ್, ಈಗ ಆಕ್ಚುಲಿ ನಮ್ಗೆ ಅಪ್ಪು ಅವ್ರಂದ್ರೆ ಅದೊಂಥರ ಭಾವನೆ. ಅಪ್ಪು ಅಂತ ಹೆಸರೇ ಒಂದು ಜನಗಳಿಗೆ ಒಂದು ಭಾವನೆ. ಯಾಕಂದ್ರೆ ಅವರೊಬ್ರು ಭಾವನಾತ್ಮಕ ಜೀವಿ. ಒಂದು ಭಾವನೆಗಳನ್ನ, ಯಾಕಂದ್ರೆ ಅವರ ಸರಳತೆ ಜನ ಸಾಕಷ್ಟು ಇಷ್ಟಪಡೋರು. ಅವರು ಚಿತ್ರರಂಗದಿಂದ ಆಚೆಗೂ ಸಹಿತ ಅವ್ರನ್ನ ಸಾಕಷ್ಟು ಜನ ಬಹಳ ಇಷ್ಟಪಡ್ತಾರೆ. ಇವತ್ತಿಗೂ ಸಹಿತ ಸಣ್ಣ ಮಕ್ಕಳೆಲ್ಲ ಫಸ್ಟ್ ಹೆಸರು ಕೇಳೋದು ಅಪ್ಪು. ಸಣ್ಣ ಮಕ್ಕಳಲ್ಲೂ ಸಹಿತ ಅಪ್ಪು, ವಯಸ್ಸಾದ ಅಜ್ಜಿದಿರು ಸಹಿತ ಅಪ್ಪು. ಅಷ್ಟು ಜನಪ್ರಿಯತೆ. ಆ ಜನಪ್ರಿಯತೆ ಅದು ಸಿನಿಮಾದಿಂದ ಆಚೆಗೂ ಒಂದು ಒಳ್ಳೆ ಗುಣ ಅನ್ನೋದಿರುತ್ತೆ ನೋಡಿ. ಅದು ಕೆಲವು ಸರಿ ಮಕ್ಕಳನ್ನಾಗ್ಲಿ ಅಥವಾ ಹಿರಿಯರನ್ನಾಗ್ಲಿ ಸೆಳೀತವೆ. ನಾವ್ ಯಾರಿಗ್ ಬೇಕಾದ್ರೂ ಫ್ಯಾನ್ ಆಗ್ಬೋದು, ಬಟ್ ಮಕ್ಕಳು ಅಥವಾ ಹಿರಿಯರು ಆಗ್ತಕ್ಕಂಥದ್ದು ಇದೆಯಲ್ಲ, ಅದು ವಾಸ್ತು ಸತ್ಯ. ಅದು ಸರಳತೆ, ಒಳ್ಳೆ ಗುಣ ನಡತೆ ಇದ್ರೆ ಮಾತ್ರ ಅವರು ಇಷ್ಟಪಡಕ್ ಸಾಧ್ಯ. ಬೆಲೆ ಕಟ್ಟಲಾಗದಂತಹ ಪ್ರೀತಿ. ಹೌದೌದು, ಅಂಥದ್ದು ಮಾತ್ರ ಅವ್ರು ಇಷ್ಟಪಡಕ್ ಸಾಧ್ಯ. ಸೊ ಆದ್ರೂ ಬಹಳಷ್ಟು ನಾವು ಬಹಳಷ್ಟು ಪ್ರೀತಿ ಅವ್ರ ಕಂಡ್ರೆ ಬಹಳ ಗೌರವ. ಎಲ್ಲಕ್ಕಿಂತ ಹೆಚ್ಚಾಗಿ ಅವ್ರ ಸಿಂಪ್ಲಿಸಿಟಿ ನಮ್ಗೆ ಬಹಳ ಇಷ್ಟ. ಸಿಂಪ್ಲಿಸಿಟಿ. ಅವ್ರು ಇವತ್ತವರೆಗೂ ಎಲ್ಲೋದ್ರೂ ದುಬಾರಿ ಆಗಂತ ಯಾವುದೇ ತರ ಒಂದು ಬಟ್ಟೆ ಆಗ್ಲಿ ಅಥವಾ ಇನ್ನೊಂದಾಗ್ಲಿ, ಯಾಕಂದ್ರೆ ನಮ್ಮನ್ನ ಫಾಲೋ ಮಾಡಬಾರ್ದು. ಅಭಿಮಾನಿಗಳು ಅಂದ್ರೆ ಎಲ್ಲಾರು ಶ್ರೀಮಂತರಲ್ಲ ಸರ್. ಎಲ್ಲಾರು ಕಷ್ಟಪಟ್ಟು ಒಂದು ದಿನದ ಕೂಲಿ ಮಾಡಿ ಆ ದುಡ್ಡನ್ನ ತಂದು ಸಿನಿಮಾ ನೋಡ್ತಾರೆ. ಅದು ಕೋಟ್ಯಾಂತರ ಜನ ಇದ್ದಾರೆ. ಹೌದು ಸರ್. ಅಂತ ಕೋಟ್ಯಾಂತರ ಜನ ಅಭಿಮಾನಿಗಳನ್ನ ಅಷ್ಟೇ ಗೌರವ ಪ್ರೀತಿ ಕೊಡ್ತಕ್ಕಂಥ ಒಬ್ಬ ಏಕೈಕ ಜೀವಿ ಅಂದ್ರೆ ಅದು ನಮ್ಮ ಅಪ್ಪು ಅವರು. ಅದಕ್ಕೆ ಅನ್ಸುತ್ತೆ ಕರ್ನಾಟಕದಲ್ಲಿ ಅವ್ರಿಗೆ ಕೋಟ್ಯಾಂತರ ಜನ ಇವತ್ತಿಗೂ ಅವ್ರು ಇಲ್ಲ ಅಂತ ನಾವ್ ಯಾವತ್ತು ಅನ್ಕೊಂಡಿಲ್ಲ, ನಮ್ ಜೊತೆ ಇದ್ದಾರೆ, ಇರ್ತಾರೆ. ಅದ್ರ ಬಗ್ಗೆ ಯಾವ್ಯಾವ ಮಾತಿಲ್ಲ, ಇರ್ತಾರೆ. ಆದ್ರೂ ಅಷ್ಟು ಪ್ರೀತಿ ಗೌರವ ಇವತ್ತು ಹಾಗೆ ಉಳ್ಕೊಂಡಿದ್ವಿ. ನೋಡಿ, 4 ವರ್ಷ ಆದ್ರೂ ಸರ್, ಇವಾಗ ಸಾಮಾನ್ಯವಾಗಿ ಯಾವ್ದೇ ಒಂದ್ ಮನೇಲಿ ಆಗ್ಲಿ, ಎಲ್ಲೇ ಆಗ್ಲಿ ಸರ್, ಯಾರೋ ಒಬ್ಬ ವ್ಯಕ್ತಿ ಆಗ್ಲಿ, ಯಾವ್ದೋ ಒಂದ್ ಮನೆಯಲ್ಲಾಗ್ಲಿ ತೀರ್ಕೊಂಡ್ರೆ
ಒಂದು ಒಂದು 6 ತಿಂಗಳು, 1 ವರ್ಷ, 1-2 ವರ್ಷ ನೆನಪಿಕೊಂಡಿರ್ತೀರಿ ಸರ್. ಕೊನೆಗೆ ಎಲ್ಲಾನು ಮರ್ತೋಗ್ಬಿಡ್ತೀವಿ, ಏನು ಮಾಡಕ್ಕಾಗಲ್ಲ ಅಂತೇಳಿ ಅಷ್ಟೇ. ಆತರ ಅಲ್ಲಿ ಇದಾಗುತ್ತೆ. ಬಟ್ ಅಪ್ಪು ಸರ್ ವಿಚಾರದಲ್ಲಿ ಹಂಗಲ್ಲ. ಹೌದು, ನಿಜ. ಅಪ್ಪು ಅವ್ರ ವಿಚಾರದಲ್ಲಿ ಹಂಗಲ್ಲ. ಹೌದು ಸತ್ಯ. ಯಾಕಂದ್ರೆ ಇವತ್ತವರ್ಗುನು ಬರೀ ಇಲ್ಲಲ್ಲ, ವಿದೇಶಗಳಲ್ಲೂ ಸಹಿತ ಅವ್ರನ್ನ ಬಹಳಷ್ಟು ಇವತ್ತವರೆಗೂ ನೆನೆಸ್ಕೊತಾರೆ. ಅವರ ಹುಟ್ಟುಹಬ್ಬ ಆಗ್ಬೋದು, ಪುಣ್ಯಸ್ಮರಣೆ ಆಗ್ಬೋದು, ಇವೆರಡು ದಿನ ಅಂತೂ ಅದ್ದೂರಿಯಾಗಿ, ಅಂದ್ರೆ ಅದ್ದೂರಿ ಅಂದ್ರೆ ಅವ್ರ ಭಾವನೆಗಳು ವ್ಯಕ್ತಪಡಿಸ್ತಾರೆ. ಅವ್ರೇನು ಯಾವತ್ತೂ ಇಲ್ಲ ಅಂತ ಯಾರು ಅನ್ಕೊಂಡಿಲ್ಲ ಸರ್, ಇವತ್ತವರೆಗೂ ಅನ್ಕೊಂಡಿಲ್ಲ. ಅವ್ರು ಯಾವತ್ತೂ ನಮ್ ಜೊತೆ ಇದ್ದಾರೆ ಅಂತಾನು ಇವತ್ತವರೆಗೂ. ಬಟ್ ಬಹಳ ತುಂಬಾ ನಾವತ್ತೂ ಮಿಸ್ ಮಾಡ್ಕೋತೀವಿ, ತುಂಬಾ ಮಿಸ್ ಮಾಡ್ಕೋತೀವಿ. ಅದ್ರ ಬಗ್ಗೆ ಅವ್ರು ಮಾತಿಲ್ಲ. ಅಂದ್ರೆ ನೀವು ದೊಡ್ಡ ಅಭಿಮಾನಿ ಅಂತ ಗೊತ್ತು. ಸೊ ಅಂದ್ರೆ ಅಪ್ಪವ್ರನ್ನ ನೀವು ರಿಯಲ್ ಆಗಿ ಭೇಟಿ ಆಗಿದ್ದೀರಾ? ಹೌದು, ಒಂದ್ಸರಿ ಭೇಟಿ ಆಗಿದ್ವಿ. ಅವರು ವಜ್ರೇಶ್ವರಿ ಅವರ ಕಚೇರಿಯಲ್ಲಿ ಒಂದ್ಸರಿ ಭೇಟಿ ಆಗಿ ನಮ್ಮ ಸ್ನೇಹಿತರೆ ಕರ್ಕೊಂಡು ಹೋಗಿದ್ರು, ಮಾತಾಡ್ಸಿದ್ವಿ. ಅವಾಗ ಒಂದ್ಸರಿ ಭೇಟಿಯಾಗಿ ಫೋಟೋ ತರಿಸ್ಕೊಂಡಿದ್ದೆ. ಬಿಟ್ರೆ ಜೊತೆಗೆ ನಮ್ಮ ಊರಲ್ಲಿ ಸುಮಾರು ಸಿನಿಮಾಗಳು ಶೂಟಿಂಗ್ ಮಾಡಿದ್ದಾರೆ. ಹುಡುಗರು ಸಿನಿಮಾ ಒಂದು ಸೀನ್ ಅಲ್ಲೇ ಮಾಡಿದ್ರು, ಆಮೇಲೆ ರಾಮ್ ಸಿನಿಮಾ ಅಲ್ಲೇ ಮಾಡಿದ್ರು. ಅದಾದ್ಮೇಲೆ ಒಂದೆರಡು ಸಿನಿಮಾ ನಮ್ಮೂರಲ್ಲೇ ಮಾಡಿದ್ರು. ಅವಾಗ ಬಂದಿದ್ದಾಗ ನಾವು ಊರಲ್ಲಿ ನಾವು ಚಿಕ್ಕವರು ಸ್ಕೂಲ್ ಹೋದ ಟೈಮ್ ಅವಾಗ ನೋಡಿದ್ ಬಿಟ್ರೆ, ಆಮೇಲೆ ನಾವು ಬೆಂಗಳೂರಲ್ಲಿ ಒಂದ್ಸರಿ ಅವ್ರ ಕಚೇರಿಯಲ್ಲೇ ಭೇಟಿ ಮಾಡಿ ಫೋಟೋ ಗಿಟ ತೆಗೆಸ್ಕೊಂಡಿದ್ವಿ. ಈ ಅಂದ್ರೆ ನಿಮ್ ಹೆಸರು ಚೆನ್ನಾಗಿದೆ ಸರ್. ಅಂದ್ರೆ ದೇವರಾಜ ಅರಸು, ಅಂದ್ರೆ ದೇವರಾಜ ಅರಸು ಅಂತ ಅದು ನಮ್ಮ ಸ್ನೇಹಿತರು ಇಟ್ಟಿದ್ದು. ಹಿಂಗೆ ನಾವು ನಮ್ಮೂರಲ್ಲಿ ಆಕ್ಚುಲಿ ನಮ್ಮ ತಲಕಾಡಲ್ಲಿ ನಮ್ದು ಸಿನಿಮಾ ಥಿಯೇಟರ್ ಇದೆ, ಹೊಸದಿತ್ತು, ಬಟ್ ಈಗಿಲ್ಲ. ಆ ಥಿಯೇಟರ್ ಇತ್ತು. ನಾವೆಲ್ಲ ಸಿನಿಮಾ ಅಲ್ಲೇ ನೋಡಕ್ ಹೋಗ್ತಾ ಇತ್ತು. ಅಂದ್ರೆ ನಮ್ಮೂರಲ್ಲೂ ಮುರುಗ್ತರಲ್ಲೂ ವರ್ಷಕ್ಕೊಂದ್ಸಲ ಜಾತ್ರೆ ಆಗುತ್ತೆ. ಆ ಜಾತ್ರೆ ಟೈಮ್ ಅಲ್ಲೂ ಅವಾಗ ಟೆಂಟ್ ಹಾಕೋರು. ಬಟ್ ಅದಾದ್ಮೇಲೆ ನಮ್ಗೆ ಯಾವಾಗಲೂ ಟೆಂಟ್ ಅನ್ನು ಒಂದು ತಿಂಗಳು ಜಾತ್ರೆ ಬಿಟ್ಟು ತೆಗ್ದ್ಬಿಡೋರು. ಅವಾಗೆಲ್ಲ ಬಿಡಿ ಸಿನಿಮಾಗೆ ಟೆಂಟ್ ಅಲ್ಲಿ ಅಂತ ಲೆಕ್ಕನೆಲ್ಲ ನೋಡ್ತಾ ಇದ್ವಿ. ಥಿಯೇಟರ್ ಅಲ್ಲಿ ಹಾಕಿದ್ರು. ಅವಾಗ ಅರಸೋ ಸಿನಿಮಾ ನಾನು ನನ್ನ ಸ್ನೇಹಿತ ಇಬ್ರು 3 ಕಿಲೋಮೀಟರ್ ಬಹುಶಃ ನಮ್ಮೂರಿಂದ ತಲಕಾಡು ಸೈಕಲ್ ಹೊಡ್ಕೊಂಡು ಹೋಗೋದು. ನೈಟು 7 ಗಂಟೆ 8 ಗಂಟೆ ಶೋ, ರಾತ್ರಿ 10, 11 ಗಂಟೆ 12 ಗಂಟೆ ರಿಟರ್ನ್ ಸೈಕಲ್ ತಳ್ಕೊಂಡು ಮಾತಾಡ್ಕೊ ಬರ್ಬೇಕು. ನಮ್ಮ ಸ್ನೇಹಿತ ಇಟ್ಟಿದ್ದ ಹೆಸರು. ಆ ಸಿನಿಮಾಲಿ ಏನ್ ಕತೆ ಇದೆ ಅಮ್ಮ, ಅವ್ರ ಹೆಸರು ಶಿವರಾಜ್ ಅರಸು, ನಿಮ್ಮ ಹೆಸರು ದೇವರಾಜ್ ಅರಸು, ಯಾಕೆ ಆಗ್ಬಾರ್ದು? ಅಂದ್ರೆ ಸಿನಿಮಾ ನೋಡಿ ನೀ ಯಾಕೆ ಆಗ್ಬಾರ್ದು ನೀನು ಅಂದ್ರು. ನೋಡಿ ನೋಡಿ ಏನ್ ಸಂಬಂಧಗಳು ಎಲ್ಲಿಂದ ಎಲ್ಲಿಗೆ ಬಂದ್ಬಿಡ್ತವೆ. ಅವಾಗ ಇಟ್ಟಿದ್ ನನ್ ಸ್ನೇಹಿತ ಇದನ್ನ, ನೀನು ಇನ್ಮೇಲೆ ಶಿವರಾಜ್ ಅರಸು ತರನೇ ಬದುಕ್ಬೇಕು. ನಾವು ನೋಡಿದ್ರೆ ಸೈಕಲ್ ತಳ್ಕೊಂಡು ಸಿನಿಮಾ ನೋಡ್ಕೊಂಡು ಕಡಲೆ ತಿನ್ಕೊಂಡು ಸೈಕಲ್ ತಳ್ಕೊಂಡು ಹೋಗ್ತಾ ಇದೀವಿ. ನೀವ್ ನೋಡಿದ್ರೆ ಶಿವರಾಜ್ ಅರಸು ಅಂತ ಅಲ್ಲಿಗೆ ಹೋಲಿಕೆ ಮಾಡ್ತಾ ಇದ್ವಿ. ಅವ್ರೆಲ್ಲಿ ನಾವೆಲ್ಲಿ ನಡಿ. ಅವಾಗ ಅಂದೆ, ಇಲ್ಲ ನಿನ್ನ ಹೆಸರು, ನಿನ್ನ ಇವತ್ತಿಂದ ನಿನ್ನ ಹೆಸರು ಅದೇ, ನೀನ್ ಹಂಗ ಆಗ್ಬೇಕು ಅಷ್ಟೇ. ಅವನ್ ಇಟ್ಟ ಹೆಸರು ಕಡೆಗಿದು ನೋಡಿ ಎಲ್ಲಿ ತಳಕ್ ಹಾಕೊಂಡಿದೆ. ಸೊ ಅವತ್ತು ನಿಮ್ ಸ್ನೇಹಿತರು ಇಟ್ಟಂತ ಹೆಸರು ಇವತ್ತು ನೋಡಿ ಇಲ್ಲಿವರೆಗೂ ನಿಮ್ಮನ್ನ ತಗೊಂಡ್ಬಂದಿದೆ. ರವಿ ಅಂತ ನನ್ನ ಚೈಲ್ಡ್ಹುಡ್ ಫ್ರೆಂಡ್, ಅವ್ರ ಇಟ್ಟ ಹೆಸರು ಇಲ್ಲಿವರೆಗೂ ಎಳ್ಕೊಂಡ್ಬಂದಿದೆ. ಅಂದ್ರೆ ಸರ್ ಇವಾಗ ಫ್ಯಾನ್ಸ್ ಎಲ್ರು ಆಗಿರ್ತಾರೆ. ಅಂದ್ರೆ ಎಲ್ರು ಫ್ಯಾನ್ಸ್ ಅಂದ್ರೆ ಇದ್ರು ಬೇರೆ. ಅಂದ್ರೆ ನಿಮ್ದು ಯಾವ ತರ ಅಂದ್ರೆ ನಿಮ್ಮ ಅಂದ್ರೆ ಇವಾಗ ಫ್ಯಾನ್ಸ್ ಅಂದ್ರೆ ಸಂಘ ಸಂಸ್ಥೆಗಳು, ಈ ತರ ಸಂಘ ಸಂಸ್ಥೆಗಳೆಲ್ಲ ಇರುತ್ತೆ. ಸೊ ಆ ತರದ ನಿಮ್ದು ಆ ತರ ಇದೆ? ನಮ್ಮ ಹೆಸರಲ್ಲಿ ಯಾವ ಸಂಘನೂ ಇಲ್ಲ, ಸಂಸ್ಥೆನೂ ಇಲ್ಲ. ನಮ್ಮಿಂದ 100 ಜನ ಹಿಂಬಾಲಕರಿಲ್ಲ, ಯಾರು ಇಲ್ಲ. ಅಪ್ಪು ಅವರ ಅಭಿಮಾನಿಗಳಿಗೆ ಒನ್ ಅಂಡ್ ಓನ್ಲಿ ಪವರ್ ಸ್ಟಾರಿಂಗ್, ಒನ್ ಅಂಡ್ ಓನ್ಲಿ ಅಭಿಮಾನಿಗಳೇ ಇರೋದು. ಯಾರು ಹಿಂದೆ 100 ಜನ ಬೇಕಾಗಿಲ್ಲ ಅವ್ರಿಗೆ, ಯಾವ ಸಂಘಗಳು ಬೇಕಾಗಿಲ್ಲ. ಪ್ರತಿಯೊಬ್ಬನೆಲ್ಲ ಅವ್ರು ಇದ್ದಾರೆ ಅಂದ್ರೆ ಅವ್ರೊಬ್ರು ಒಬ್ಬ ಅಪ್ಪಕ್ಕೆ ಸಮ ಅಷ್ಟೇ. ಅಂದ್ರೆ ಸರ್ ಇವಾಗ ಆಗ್ಲೇ ಹೇಳ್ದಂಗೆನೆ ಅಪ್ಪು ಅವರು ಈ ತರ ವಿಚಾರ ಇಲ್ಲ ಅಂತ ಗೊತ್ತಾದಾಗ, ಸೊ ಅವಾಗ ನೀವ್ ಎಲ್ಲಿದ್ರಿ? ಆ ಕ್ಷಣಕ್ಕೆ ನಿಮ್ಗೆ ಅಂದ್ರೆ ಯಾವ ರೀತಿ ಅದನ್ನ ನೀವು ಜೀರ್ಣ ಮಾಡ್ಕೊಂಡ್ರಿ? ಹೆಂಗಿತ್ತು ಅಂತ? ಆಕ್ಚುಲಿ ಬಹಳ ನಮ್ಗೆ ತುಂಬಾ ನಾವೆಲ್ಲ ಹೋಗ್ತಾ ಇದ್ವು. ಆಕ್ಚುಲಿ ಅವ್ನ ಫೋನ್ ಬರುತ್ತೆ, ಹಿಂಗ ಆಗೋಗಿದೆ ಅಪ್ಪು ಅವ್ರಿಗೆ. ನಾವು ಯಾರು ಸುಮ್ಮನೆ ಹೇಳ್ತಾರೇನೋ ಅಂತ. ಬಟ್ ನಿಜವೂ ಸಾಕು, ವಿಷಯನ ಕೇಳಿದ್ರೆ ಸಾಕು. ಹೆಂಗಪ್ಪ ಅವು ಹೆಂಗ್ ಸಾಧ್ಯ? ದಿನ ಇದ್ರೆ ಬೆಳಿಗ್ಗೆ 3 ಗಂಟೆ 4 ಗಂಟೆ ಯೋಗ, ಎಕ್ಸರ್ಸೈಸ್, ಜಿಮ್ಮು, ವ್ಯಾಯಾಮ, ಒಳ್ಳೆ ಫಿಟ್ನೆಸ್. ಇವತ್ತು 45 ವರ್ಷ ಆದ್ರೆ ಇನ್ನ ಬ್ಯಾಕ್ ಕ್ಲಿಪ್ ಹಾಕ್ತಾರೆ. ಯಾರ ಕೈಲಾಗತ್ತೆ ಸರ್ ಅದ್ ಮಾಡಕ್ಕೆ? ಇವತ್ತು ಯಾರಾಗುತ್ತೆ? ಅವ್ರು ಇವತ್ತು 45 ವರ್ಷ ಆದ್ರೆ ಅವ್ರು ಹಿಂದೆ ಜಂಪ್ ಮಾಡ್ತಾರೆ. ಅಂತ ಎನರ್ಜಿ ಅಂತ ವ್ಯಕ್ತಿ ಹೆಂಗ್ ಸಾಧ್ಯ ರೀ? ಹೆಂಗಾಗುತ್ತೆ? ಸುಳ್ಳು ಹೇಳ್ತಾ ಇದ್ರಿ. ನಾವು ನಂಬೇ ಇಲ್ಲ ಅದನ್ನ. ಕಡೆಗೆ ನಮ್ಗೆ 46 ವರ್ಷ ಸರ್ ಇದು ಯುವರತ್ನದ ಎಂತೆಂತ ಸ್ಟೆಪ್ಸ್ ಹಾಕಿದ್ರೆ ಡ್ಯಾನ್ಸ್ ಮಾಡ್ತಿದ್ದಾರೆ. ಇವತ್ತವರೆಗೂ ಕನ್ನಡ ಚಿತ್ರರಂಗದಲ್ಲಿ ಅಷ್ಟು ಆತರ ಫೈಟ್ಸು ಡ್ಯಾನ್ಸು ಮಾಡೋರು ಯಾರಾದ್ರು ಇದಾರ? ಅದಕ್ಕೆ ಅವ್ರು ಯಾವಾಗ ಹೇಳ್ತಾರೆ ನೋಡಿ, ಕೆಲವು ಸುಮ್ಮನೆ ನಾನು ಅವ್ರ ಇಂಟರ್ವ್ಯೂಗಳು ನೋಡಿದ್ದೀನಿ. ಅವರು ಪ್ರತಿಯೊಬ್ಬ ಅಭಿಮಾನಿಗಳು, ನಿಮ್ಗೆ ಆಗ್ಲೇ ಹೇಳ್ದಂಗೆ ಪ್ರತಿಯೊಬ್ಬ ಅಭಿಮಾನಿಗಳು ಯಾರೇನು ಲಕ್ಷಾಧೀಶ್ವರ ಕೋಟ್ಯಾಧೀಶ್ವರ ಎಲ್ಲ ಒಂದೊತ್ತು ಕಷ್ಟಪಟ್ಟು ದುಡಿದು ಅದೊಂದು 100 ರೂಪಾಯಿ 50 ರೂಪಾಯಿಲಿ ಬಂದು ಟಿಕೆಟ್ ತಗೊಂಡು ಸಿನಿಮಾ ನೋಡಿ ನಮ್ಗೆ ಜೈಕಾರ ಆಗ್ತಾರೆ. ಅಟ್ಲೀಸ್ಟ್ ಅವ್ರು ಕೂಡ 100 ರೂಪಾಯಿಗೆ ನಾವು ಇಷ್ಟು ಶ್ರಮ ವಹಿಸಿ ಅವ್ರಿಗೆ ನಾವು ಕೃತಜ್ಞತೆ ಸಲ್ಲಿಸಲಿಲ್ಲ ಅಂದ್ಮೇಲೆ ನಾನು ಯಾವ ಸಿನಿಮಾ ಹೀರೋ ಆಗಕ್ ಸಾಧ್ಯ? ಕರೆಕ್ಟ್. ಇಂಟರ್ವ್ಯೂ ಸಮಯದಲ್ಲಿ ಮಾತು ಹೇಳಿದ್ದಾರೆ,
ನಾವು ಈಗ ಅಭಿಮಾನಿ ಆಗ್ಬೇಕೋ ಬೇಡ? ಸಾರ್ಥಕ ಆಯ್ತು ನಾವು ಅಭಿಮಾನಿ. ಆಯ್ತಲ್ಲ, Yes, ಹೌದು. ಅದಕ್ಕೆ ನೀವು ಯಾಕೆ ಅಭಿಮಾನಿ ಅಂತ ಕೇಳಿದ್ರಲ್ಲ, ಇದಕ್ಕೆ ಅಭಿಮಾನಿಗಳು ನಾವು ನೇಮಕ್ಕೂ ಅಲ್ಲ. ಸೊ ಆ ತರ ಒಂದು ಎನರ್ಜೆಟಿಕ್ ಇರೋ ಪರ್ಸನ್ ಸಡನ್ ಹಿಂಗ್ ಆಗ್ತಾರೆ ಅಂದಾಗ ನಾವು ನಂಬಕ್ಕೆ ಆಗ್ಲಿಲ್ಲ. ಕೆಲವು ವಿಚಾರ ಗೊತ್ತಾಯ್ತು, ನಾವು ಹಾಸ್ಪಿಟ್ಲ್ ಹತ್ರ ಹೋದೋ, ಬಹುಶಃ ಇನ್ನೂ ಏನು ಜನಗಳ ಮಾಹಿತಿ ಬಿಟ್ಟಿರ್ಲಿಲ್ಲ. ನಾವು ಹೋದ ಆಲೋಚನೆ ಹಾಸ್ಪಿಟ್ಲ್ಗೆ ಹೋದೋ, ನೋಡ್ದೋ, ಒಳಗಡೆ ಹೋದ್ವಿ, ಅಲ್ಲಿ ಏನು ಪ್ರೋಸೆಸ್ ಎಲ್ಲ ಇತ್ತು. ಹೋದ್ಮೇಲೆ ನೋಡ್ದೋ, ಅವರೊಬ್ರು ನರ್ಸ್ ಡಾಕ್ಟರ್ ಇದ್ರು. ಎಷ್ಟಾಗಿತ್ತು ಸರ್ ನೀವು ಹೋದಾಗ ಸಮಯ ಎಷ್ಟಾಗಿತ್ತು? ಸೊ ನಾವು ಆಲ್ಮೋಸ್ಟ್ ಸರಿ 10:30 ಆಲ್ಮೋಸ್ಟ್ ಸರಿ 10:30 ಆಗಿತ್ತು. 10:30 ನಾವು ಹಾಸ್ಪಿಟಲ್ ಒಳಗಡೆ ಇದ್ವಿ. ಬಟ್ ಆ ವಿಷಯ ಸ್ಪ್ರೆಡ್ ಮಾಡಿದ್ದು 12 ಗಂಟೆ. ಬೇರೆ ಬೇರೆ ಲ್ಯಾಂಡ್ ಆರ್ಡರ್ ಸಮಸ್ಯೆಗಳಿಂದ ಸ್ವಲ್ಪ ಅವೆಲ್ಲ ಇಲ್ಲಿ ಅಂತೇಳಿ ಸ್ವಲ್ಪ ಪ್ರೆಸ್ ಮೀಟ್ ಲೇಟ್ ಮಾಡಿ ರಿಲೀಸ್ ಮಾಡಿದ್ದು. 10:30 ನಾವು ಅಲ್ಲಿದ್ವಿ. ಅವಾಗ ಹೋದಾಗ ಅವ್ರನ್ನ ನೋಡಿ ಬಹಳ ಬೇಜಾರಾಯ್ತು. ಬಹುಶಃ ಕೋಟ್ಯಾಂತರ ಜನ ಅಭಿಮಾನಿಗಳ ಪೈಕಿ ಆ ಸಂದರ್ಭದಲ್ಲಿ ನೋಡಿದಂತ ಅವ್ರನ್ನ ಮುಖದರ್ಶನ ಮಾಡಿದಂತ ಭಾಗ್ಯ ನನಗೆ ಸಿಕ್ತು. ಬಹುಶಃ ಅದಕ್ಕೆ ಅನ್ಸುತ್ತೆ ಅವ್ರನ್ನ ಈ ಮಟ್ಟಕ್ಕೆ 4 ವರ್ಷ ಅವಿರತ ಹೋರಾಟ ಮಾಡಿ ಅವ್ರನ್ನ ಸೂರ್ಯಚಂದ್ರ ಇರೋವರೆಗೂ ಸರಸ್ವತಿ ಮೆಡಲ್ಗೆ ಇಡ ಅಂತ ಒಂದು ಅವಕಾಶ ಸಿಕ್ತಲ್ಲ ಅನ್ನೋ ಹೆಮ್ಮೆ ನನಗಿದೆ. ಅದೊಂದಕ್ಕೆ ನಾನು ಯಾವತ್ತು ಕೃತಜ್ಞತೆ ಇರ್ತೇನೆ. ನೋಡಿ, ಅದನ್ನ ಮಾತಾಡ್ತಾ ಮತ್ತೆ ನಾವು ಆ ದಿನಗಳಕ್ಕೆ ಮತ್ತೆ ರೀಕಾಲಿಂಗ್ ಆಗ್ತಿದೆ. ಆ ದಿನ ಆದಂತ ಸೇರಿದಂತ ಜನ, ನಾವು ಅದನ್ನ ಅದೆಲ್ಲ ಮತ್ತೆ ಕಣ್ಮುಂದೆ ತುಂಬಾ ಸರ್, ತುಂಬಾ ಅದನ್ನ ಹೇಳಕ್ಕೆ ಆಗಲ್ಲ. ವಿಕ್ರಮ್ ಹಾಸ್ಪಿಟಲ್ ಹತ್ರ ಇದ್ದಂತ ಜನಗಳು, ಲೈನ್ ಹೋದಂತ ಆಂಬ್ಯುಲೆನ್ಸ್ಗಳು, ಅದೆಲ್ಲ ಮತ್ತೆ ಕಣ್ಮುಂದೆ ಬರ್ತಿದೆ ನಮ್ಗೆ. ಬಹಳ ನೋವು. ಅಯ್ಯಪ್ಪ, ಅದನ್ನ ನೋಡಿ ಆಮೇಲೆ ಅದು ಅಷ್ಟು ದಿನ ಅಷ್ಟು ಜನ ಸರ್, ಅದು ಎಲ್ಲಿದ್ರು ಸರ್ ಜನ, 25 ಲಕ್ಷ ದಾಖಲೆ ಜನ ಸೇರಿದ್ದು. ನಮ್ಗೆ ಇತಿಹಾಸ ಬಗ್ಗೆ ಕೆಲವು ವಿಮರ್ಶೆ ಮಾಡ್ತಾರೆ. ಹಿಂದೆ ಮಹಾತ್ಮ ಗಾಂಧೀಜಿ ಅವ್ರ ನಿಧನ ಸಂದರ್ಭದಲ್ಲಿ ಇಷ್ಟು ಜನ ಸೇರಿದ್ರು, ಅದು ಬಿಟ್ರೆ ಈಗಲೂ ಇಷ್ಟು ಜನ ನೋಡಕ್ ಸಾಧ್ಯ ಆಗಿದ್. ನಾವು ಒಬ್ಬ ವ್ಯಕ್ತಿ ಹಿಂಗಿದ್ನ ಅಂತ ಗೊತ್ತಾಗಿದ್ದೆ ಆ ಟೈಮಲ್ಲಿ. ನಮ್ಗೆ ದೊಡ್ಡವ್ರು ನಮ್ ಕಡೆ ಹಿರಿಯರು ಒಂದು ಮಾತಾಡ್ತಾರೆ, ಒಬ್ಬ ಮನುಷ್ಯನಿಗೆ ಯೋಗ್ಯತೆ ಗೊತ್ತಾಗೋದು 2 ಟೈಮ್. ಒಂದು ಮದುವೆ ಟೈಮಲ್ಲಿ, ಒಂದು ಸಾವು ಟೈಮಲ್ಲಿ 2 ಸರಿ ನಿಮ್ ಯೋಗ್ಯತೆನ ಅಳಿಯಕ್ಕೆ ಒಂದು ಅವಕಾಶ ಇರುತ್ತೆ. ಅದನ್ನ ನಾವು ನೋಡಿದ್ವಿ. ಯೋಗ್ಯತೆ ಏನು ಅನ್ನೋದನ್ನ ನಾವು ಅಲ್ಲಿ ತಿಳ್ಕೊಂಡು. ಸರ್, ಅಪ್ಪು ಅವರು ನಿಧನ ಆದ್ಮೇಲೆ ಸರ್, ಅವರು ತೀರ್ಕೊಂಡಾದ್ಮೇಲೆ ಸೇರಿದಂತ ಜನಸಾಗರ ಕೂಡ ಇತಿಹಾಸ. ಹೌದೌದು. ಆಮೇಲೆ ಅವರು ನಂತರ ಏನೇನೆಲ್ಲ ಆಯ್ತು, ಎಲ್ಲೆಲ್ಲಿಂದ ಜನಗಳು ಕಾಲ್ನಡಿಗೆ ಬಂದಿದಂತೆ, ಸೈಕಲ್ ಅಲ್ಲಿ ಬಂದಿದಂತೆ. ಮೊದಲ ಬಾರಿಗೆ ನಮ್ಮ ಇಡೀ ಇಂಡಿಯಾದಲ್ಲೇ ಮೊದಲ ಬಾರಿ ಅನ್ಸುತ್ತೆ ಅಪ್ಪು ಅವರ ಒಂದು ಭಾವಚಿತ್ರನ ಒಂದು ದೇವಾಲಯಕ್ಕೆ ತಗೊಂಡು ಹೋಗುವಂತ ಮೊದಲ ಬಾರಿಗೆ ಅನ್ಸುತ್ತೆ. ಮೋಸ್ಟ್ಲಿ ಕನ್ನಡ ಫ್ಲಾಗ್ ಅಲ್ಲಿ ಒಬ್ಬ ನಾಯಕ ನಟನ ಚಿತ್ರ ಬಂದಿದ್ದು ಅಪ್ಪು ಅವ್ರದ್ದು. ಸರ್, ಅವ್ರನ್ನ ಯಾವ ತರ ಗೌರವಿಸ್ಬೇಕು ಆ ರೀತಿ ಜನ ಅಷ್ಟು ಪ್ರೀತಿಯಿಂದ ದೇವ್ರ ಮನೆಯಲ್ಲಿ ಅವ್ರ ಫೋಟೋ ಇಟ್ಟ ಉದಾಹರಣೆ ನಮ್ಮಲ್ಲಿದೆ, ಇಟ್ಟಿದ್ದಾರೆ. ಇವತ್ತು ನಮ್ಮ ಮನೇಲಿ ಇದೆ ಸರ್. ಇವತ್ತರೆಗೂ ಉದಾಹರಣೆಗಳಿದೆ ಇಟ್ಟಿದ್ದೆ. ಅಂದ್ರೆ ಅವ್ರ ಪ್ರೀತಿ ಗೌರವ, ನಾವು ಅದ್ರ ಬಗ್ಗೆ ಏನು ಹೇಳಕ್. ಅದಕ್ಕೆ ಹೇಳೋ ಸರ್, ಅಭಿಮಾನ ಪ್ರೀತಿಗೆ ಯಾರು ಬೆಲೆ ಕಟ್ಟಕ್ಕಾಗಲ್ಲ. ಅದು ವ್ಯಕ್ತಿಯಿಂದ ಬರಲ್ಲ, ಅವ್ರ ಯೋಗ್ಯತೆಯಿಂದ ಬರುತ್ತೆ ನೋಡಿ ಅಲ್ವಾ? ಹೌದು ಸರ್, ನಿಜ. ರಾಜ್ಕುಮಾರ ಸಿನಿಮಾದಲ್ಲಿ ಸಂತೋಷ್ ಆನಂದ್ ಸರ್ ಬರ್ದಿರೋದು ಅನ್ಸುತ್ತೆ, ಬೆಲೆ ಕಟ್ಟಲಾಗದ ಹೂವು ಅವ್ರು ಒಂದೊಂದ್ಲಿ ಅಂತ ಹೇಳಿ. ಅದಕ್ಕೆ ಅದ್ಯಾರು ಬರುತ್ತೆ ಆತರ ಅಭಿಮಾನಿಗಳಿಗೋಸ್ಕರನೇ ಅಷ್ಟು ಪ್ರೀತಿಯಿಂದ. ಆಮೇಲೆ ನೀವು ನೋಡಿ, ಜನ ನಿಂತಿರ್ಲಿ ಮಧ್ಯ ಸೈದ ಹೋಯ್ತಾರೆ. ಹೌದು, ಯಾರಿಗೂ ಡಿಸ್ಟರ್ಬ್ ಮಾಡಲ್ಲ, ಯಾರ ಬಗ್ಗೆನೂ ಬೇಜಾರು, ಯಾರ ಕೈ ಹಿಡ್ಕೊಂಡು ಹೇಳಿದ್ರು ನಕ್ಕೊಂಡು ಹೋಗ್ತಾರೆ. ಅಂದ್ರೆ ಅವ್ರ ಅಭಿಮಾನಿಗಳಿಗೆ ಮುಡುಪು. ದೊಡ್ಡ ಮನೆ ಸಿನಿಮಾ ಶೂಟಿಂಗ್, ಸಾಂಗ್ ಶೂಟಿಂಗ್ ಅಲ್ಲಿ ಸಾಮಾನ್ಯ ಇಂಥ ದೊಡ್ಡ ಸೆಲೆಬ್ರಿಟಿಗಳ ಸೇರೋ ಜನ ಹೆಂಗಿರ್ತಾರೆ ಸರ್. ಅವರು ಆ ಸಿನಿಮಾ ಆ ಸಾಂಗ್ ಟೈಮ್ ಅಲ್ಲಿ ಹೇಳ್ತಾರೆ ಇಂಟರ್ವ್ಯೂ ಅಲ್ಲಿ, ಅವ್ರು ಹಿಂದಗಡೆ ಕೆಳಗಡೆ ಬೀಳ್ತಾರೆ. ಆ ಸಾಂಗ್ ಅಲ್ಲಿ ಬೀಳೋ ಸೀನ್ ಇದೆ. ಅಲ್ಲಿ ಬೇರೆ ಯಾರು ಆಕ್ಚುಲಿ ಅವ್ರಿಗೆ ಶೂಟಿಂಗ್ ಮಾಡಿ ಇರ್ಬೇಕು, ಅವ್ರು ಯಾರು ಬೇಡ, ನಮ್ ಜನ ನನ್ನ ಯಾವತ್ತೂ ಕೈ ಹಿಡಿದಾರೆ, ಇವತ್ತು ಹಿಡಿತಾರೆ, ಬಿಡ್ರಿ ಅಂತ ಅಲ್ಲೇ ಜಂಪ್ ಮಾಡ್ತಾರೆ. ಪಬ್ಲಿಕ್ ಹಿಡಿದಿರೋದು ಸರ್. ಅದಕ್ಕೆ ಯಾವ ಶೂಟಿಂಗ್ ಮಾಡೋರು ಇಲ್ಲ, ಇನ್ನೊಬ್ರು ಇಲ್ಲ. ಅಂದ್ರೆ ಅವ್ರ ನಂಬಿಕೆ, ಜನ ನಮ್ಮನ್ನ ಅವತ್ತು ಕೈ ಬಿಟ್ಟಿಲ್ಲ, ಇವತ್ತು ಬಿಡಲ್ಲ, ಆಕೆ ಸೀನು ಅಂದ. ಅದೆಲ್ಲ ಮೆಮೊರಿ ಸರ್. ಅದು ಯಾರು ಬರುತ್ತೆ ಆ ಕಾನ್ಫಿಡೆನ್ಸ್, ಆ ಪ್ರೀತಿ ಗೌರವ. ಅದು ಉತ್ತರ ಕರ್ನಾಟಕ ಜನ ಮಾತ್ರ ಅವ್ರನ್ನ ಅಷ್ಟು ಇಷ್ಟಪಡ್ತಾರೆ. ಎಕ್ಸ್ಪೆಷಲಿ ಹೊಸಪೇಟೆ ಜನತೆ ಮಾತ್ರ ಅಷ್ಟು ಪ್ರೀತಿ. ನಾನು ಮೈಸೂರವ್ರನ್ನ ಹೇಳ್ತೀನಿ, ಹೊಸಪೇಟೆ ಜನತೆ ಬಗ್ಗೆ ನಂಗೆ ಬಹಳ ಗೌರವ ಇದೆ. ಯಾಕಂದ್ರೆ ಅವ್ರನ್ನ ಅಷ್ಟು ಒತ್ತಿ ಮೆರೆಸ್ತಕ್ಕಂಥ ಯಾರು ಕರ್ನಾಟಕದಲ್ಲಿ ಇದ್ರೆ ಅಗ್ರಗಣ್ಯ ಸ್ಥಾನ ಅವ್ರಿಗೆ ಕೊಡ್ಬೋದು. ಸತ್ಯ ಮಾತಾಡ ಸತ್ಯ ಮಾತಾಡಕ್ಕೆ ನೀನ್ ಎದುರ್ಕೊಳ್ಳೋ ಅವಶ್ಯಕತೆ ಏನಿದೆ. ನಾನು ಮೈಸೂರವನಾದ್ರೂ ಅವ್ರನ್ನ ಹೇಳಂದ್ರೆ ಅಂದ್ರೆ ಅವ್ರ ಪ್ರೀತಿ ಜನಗಳ ವಾಸ್ತವ ಅಲ್ವಾ. ಅವ್ರು ಎತ್ತಿ ಮೆರೆಸಿ ಕುಣಿಸ್ತಾರೆ. ಅದಕ್ಕೆ ಅವ್ರು ಇವತ್ತಿಗೆ ಎಲ್ಲ ಗಂಧದ ಗುಡಿ ಸಿನಿಮಾ ಅದೊಂದು ಮಾತು ಹೇಳಿದ್ದಾರೆ,
ಉತ್ತರ ಕರ್ನಾಟಕ ಜನ ನಮ್ಗೆ ಯಾವತ್ತೂ ಬಿಟ್ಟಿಲ್ಲ ನಮ್ಮ ಕುಟುಂಬದವ್ರು. ಹೌದು, ಸತ್ಯ ಅಲ್ವಾ ಸರ್? ಸತ್ಯ ಸರ್, ನಿಜನೇ. ನಾವು ಅದಕ್ಕೆ ಅವ್ರ ಹೊಸಪೇಟೆ ಜನತೆಗೆ ನಾವು ಬಹಳ ಅಭಾರಿ ಇದೀವಿ ಈ ವಿಷಯದಲ್ಲಿ. ನಮ್ಮ ಅಪ್ಪ ಅವ್ರಿಗೆ ಅಷ್ಟು ಪ್ರೀತಿ ಕೊಟ್ಟವ್ರೆ, ಅಷ್ಟು ಪ್ರೀತಿಯಿಂದ ನೋಡ್ಕೊಂಡವ್ರೆ, ಭಾರಿ ಅಭಾರಿ ಇದೀವಿ. ಈಗ ಸರ್, ಇವಾಗ